ಏನು ಅಮ್ಮಾರು ಬೆಳಗ್ಗೆ ಎದ್ದು ಭಾರಿ ಜೋರ್ ಏನೋ ಕೆಲಸ ಮಾಡತ್ತಿದ್ರಿ? ಕೆಲಸ ಏನ್ರಿ, ನಾಲ್ಕು ಅರಿ ಬಿದ್ವಲ್ಲ ಈ ಕಚ್ಚಿಲ್ದಾಗ, ಅವ ಅರ್ಬಿನ ಈ ಪೆಟ್ಟಿಗೆಯಾಗಿ ಇಟ್ಟು ಕದ ಹಾಕಿನಿ. ಖಾಲಿ ಇತ್ತ ಇದು ಈ ಮನೆಯವ್ರದ ಕಾಣ್ತೈತಿ ಅಲ್ಲ, ಇದು ಪಲ್ಲಂಗ, ಇದು ಪಿಜುರಿ. ಯಾಕೆ ಸಾಮಾನು ಸಮೇತ ಸ್ವಲ್ಪ ಬಿಟ್ಟು ಹೋಗ್ಯಾರ, ಉಳ್ಕತ್ ಸ್ವಲ್ಪ ತೊಗೊಂಡು ಹೋಗ್ಯಾರ. ಏನಪ್ಪ ಒಟ್ಟು ನಮಗೆ ಮಕ್ಕಳಕ್ಕೆ ಅನುಕೂಲ ಆಗ್ತಿದಂದು ಅಲ್ಲ. ಹಂಗಾರ ಈಗ ನನ್ನ ಕಡೆ ಹೊಸ ರೊಕ್ಕದ, ನೀನು ಎಲ್ಲಿಟ್ಟಿ ರೊಕ್ಕದ ಚೀಲ? ರೊಕ್ಕದ ಚೀಲ ಐತೆ ಕೊಟ್ಲೆ? ಹಾಂ ಕೊಡು ಕೊಡು. ಹೋಗಿ ಒಂದು ಸಣ್ಣದ ಒಲಿ ಹಚ್ಚಾಕಿ ಮನೆ ಒಳಗೆ ಹಿತ್ತಲಾಗೈತೋ ಮುಂದೈತೆ ನೋಡ್ತೇನೆ. ಕಟ್ಟಿಗೆ ತಂದ್ರೆ ಮಾಡ್ತೀಯಲ್ಲ, ಕಟ್ಟಿಗೆ ತೊಗೊಂಬರ್ದು ಬಿಡ್ತೇನೆ. ಒಂದು 2 ಮಣ ಹೊತ್ಕೊಂಡು ಕಟ್ಟಿಗೆ, ಆಮ್ಯಾಗ ಒಂದು ಸಾರಿನ ಡಬ್ರಿ, ಅನ್ನದ ಡಬ್ರಿ, ಮತ್ತೇನು ಬೇಕು? ಒಂದು ಅನ್ನದ ಕೈ, ಸಾರಿನ ಚಮಚೆ, ಮತ್ತು 2 ಗಂಗಾಳ. ಹೌದಿಲ್ಲ? ಇಲ್ಲ, ಒಂದ ಗಂಗಾಳ. ಒಂದ ಗಂಗಾಳನ? 2 ರೀ, ನಿಮ್ಗೊಂದು ನನಗೊಂದು? ಬೇಡ, ಇನ್ಮ್ಯಾಗ ಇಬ್ಬರು ಒಂದ ಗಂಗಾಳದಾಗ ಊಟ ಮಾಡೋಣ, ಒಂದ ಹೊತ್ತಿಗೆ ಊಟ ಮಾಡೋಣ. ಏನು ನೀ ಹೆಂಗಿದ್ರು ನನ್ನ ಸಲ ಕಾಯ್ತಿರ್ತೀಯ? ಇಬ್ಬರು ಬಂದ್ಬಿಟ್ಲೆ, ಇಬ್ಬರು ಒಂದ ಗಂಗಾಳದಾಗ ಊಟ ಮಾಡೋಣ. ಏನಂತಿ? ಒಂದ ಪಲ್ಲಂಗ ಮ್ಯಾಗ ಮಕ್ಕೊಳ್ಳೋಣ, ಒಂದ ಚದರ್ ಹಚ್ಕೊಳ್ಳೋಣ. ಮತ್ತು ನಾಚಿಗೆ ಬಂತನ? ನಾಚ್ಕೊಂಡ್ರು ಭಾರಿ ಮಸ್ಕಂತಿಲ್ಲ ನೋಡು. ಇಂಥ ಚಂದ್ರುಳ್ಳಿ ಚಲುವಿ ಅಂತ ಹುಡುಗಿ ಬಿಟ್ಟೆ ಇನ್ನೊಂದು ಲಗ್ನ ಆಗಕ್ಕೆ ನನ್ನ ಮನಸ್ಸು ಹೆಂಗೆ ಬರ್ತದೆ ಹೇಳಿ ನೋಡೋಣ. ಏನು ಬೇಕಾದಾಗಲ್ತಕ್ಕ, ನಂಗೆ ಮಕ್ಕಳು ಬೇಡ, ಮರಿನೂ ಬೇಡ, ನೀನು ಒಬ್ಬೇಕೇ ಬೇಕು. ನಿಮಗೆ ಬೇಡಾಗಿರ್ಬೋದು, ಅತ್ತಿಮಾವರಿಗೆ ಬೇಡನ್ರಿ, ಅವ್ರಿಗೆ ಬೇಕಲ್ಲ. ನೀವು ವಿಚಾರ ಮಾಡಿರೇನ? ನಿನ್ನೆಯಿಂದ ಅತ್ತಿಮಾವರಿಗೆ ಹೆಂಗೆ ಒದ್ದಾಡ್ತಿರ್ಬೋದು. ಪಾಪ ಎಷ್ಟು ಚಿಂತೆ ಮಾಡ್ತಾ ಇದಾರೇನು. ಹೌದು, ನೀವು ಇನ್ನೊಂದು ವಿಚಾರ ಮಾಡಿಲ್ಲ, ಅವ್ರು ಎಲ್ಲಿ ನಮ್ಮ ಮನೆಗೆ ಹೋಗಿ ಏನಾರ ಬಾಯ್ ಮಾಡ್ಯಾರೋ ಏನೋ. ನಮ್ಮಪ್ಪ ನಮ್ಮ ಹೋಗು ಸುದ್ದಿ ಮುಟ್ಟಿ ಈಗ ಅವರು ಏನಾರ ಎಲ್ಲಿ ಹೋದ್ಲ ಏನಂತ ತಲೆ ಕೆಡಿಸ್ಕೊಂಡಾರೋ ಏನೋ. ಯಾವುದು ಒಂದು ಗೊತ್ತಾಗಲ್ತಲ್ರಿ, ಏನು ಮಾಡೋದು? ವಿಚಾರ ಮಾಡೇನಿ. ವಿಚಾರ ಮಾಡಿದ್ರೆ ತಲೆ ಕೆಟ್ಟ ಹೊಕ್ಕೈತಿ. ಏನು ಮಾಡ್ಬೇಕು? ಈಗ ಹೋಗಿ ನಿಮ್ಮ ಮನ್ಯಾಗೂ ಏನಾರ ಅಂದಿರ್ತಾರೆ, ಬಾಯಿ ಮಾಡಿರ್ತಾರೆ, 1 ರೂಪಾಯಿ ಆಗಿರ್ತೈತಿ. ನೀವು ಎಲ್ಲರ ಕಳಿಸಿರಿ ಅಂತ ಕೇಳಿದ್ರು ಕೇಳ್ಬೋದು. ನಮ್ಮಪ್ಪನ ಬಗ್ಗೆ ನನಗೆ ಗೊತ್ತು. ಸಾಲದಕ್ಕೆ ಎಲ್ಲಿ ಹೋಗ್ಯಾರ ಏನು, ಅಥವಾ ಹೋದ್ಸಲ ಆಗಿತ್ತಲ್ಲ ಹಂಗೆ ಏನಾರ ತೊಂದರೆ ಆಗೈತ ಏನ ಅಂತ ಹಿಂಗೂ ವಿಚಾರ ಮಾಡಿರ್ತಾರೆ. ಜೊತೆಗೆ ಲಾಸ್ಟಿಗೆ ಎಲ್ಲ ಕಡೆಗೆ ಗೊತ್ತಾಗಿರ್ತೈತಿ, ಇವರಿಬ್ಬರು ಇಲ್ಲ ಬೇಕಂತೇಳಿ ಎಲ್ಲೇ ಹೋಗ್ಯಾರ ಅಂತಲೂ ಗೊತ್ತಾಗ್ಬೋದು. ನೋಡ್ಬೇಕು, ಗೊತ್ತಾದ್ರೆ ಒಂದು ರೀತಿ ಸಮಾಧಾನವಾಗಿ ಇರ್ತಾರೆ, ಸ್ವಲ್ಪ ಹುಡ್ಕಾಕ ಪ್ರಯತ್ನ ಪಟ್ಟು. ಅಥವಾ ತಪ್ಪು ತಿಳ್ಕೊಂಡಿದ್ರೆ ಏನು ಹೆಚ್ಚು ಕಮ್ಮಿ ಆಕತ್ತೆ ಗೊತ್ತಿಲ್ಲ. ಸುಮ್ಮನೆ ಫೋನಾರ ಮಾಡಲಿ ನಮ್ಮ ಮನೆಗೊಂದು, ಇಲ್ಲ ಯಾರ್ದಾರ ನನ್ನ ದೋಸ್ತನ ಫೋನ್ ಐತೆ ತಡಿ, ಆ ಫೋನ್ಲೆ ನಮ್ಮ ಮನೆಗೊಂದು ಫೋನ್ ಹಚ್ಚಿ, ಇಲ್ಲ ಹಿಂಗೆ ನಾನು ಕಸ್ತೂರಿ ಹಿಂಗೆ ಹೊರಗೆ ಬಂದೀವಿ, ನಾವು ಒಲ್ವಿ ಇನ್ಮ್ಯಾಗ ಅಲ್ಲಿ ಇರಾಕ, ಯಾಕಂದ್ರೆ ನಮಗಂತೂ ಇನ್ನೊಂದು ಲಗ್ನ ಆಗಕ್ಕೆ ಇಷ್ಟ ಇಲ್ಲ ಅಂತೇಳಿ ಹೇಳಿಬಿಡ್ಲೇನ? ಯಾರದಿರ ಒಳಗೆ? ಕೆಲಸ ನೋಡೋದಿದ್ದಲ್ಲಿ ಯಾವ್ದಾರ ಒಂದು. ಅದಕ್ಕೆ ಕೆಲಸ ನಾನು ಹುಡುಕಿದ್ನಿಪ್ಪ, ಆದ್ರೆ ಭಾಳ ನಿನಗೆ ಹೊಂದುವಂಥವು ಯಾವ ಸಿಗುವಲ್ವಲ್ಲಿ. ಏನು ಮಾಡ್ಬೇಕೀಗ? ಹೌದಾ, ನನಗೆ ಹೊಂದುವಂಥವು ಸಿಗುವಲ್ವ? ಎಂಥದಪ್ಪ ಅದು ಕೆಲಸ ಹೇಳು? ಏನಿಲ್ಲಲಿ, ಅಕ್ಕಿ ಗೋಡೌನ್ಯಾಗ ಚೀಲ ಹೊತ್ತು ಲಾರಿ ತುಂಬಿಸ್ಬೇಕು, ಒಂಥರ ಹಮಾಲಿ ಕೆಲಸ. ಅದು ಬಿಟ್ರೆ ಮತ್ತು ಸೆಕ್ಯೂರಿಟಿದು ಸೆಕ್ಯೂರಿಟಿ ಅಂದರೆ ಇಲ್ಲೇ ನಮ್ಮ ಬರೋದಲ್ಲಿ ಸಿನಿಮಾ ಟಾಕೀಸ್ ಅದಾವಲ್ಲ ಇವು, ಅಲ್ಲೇ ಅದ್ರ ಮುಂದೆ ಒಂದು ಸೆಕ್ಯೂರಿಟಿ ಕೆಲಸ ಐತಿ. ದಿನ ರಾತ್ರಿ ಹೋಗ್ಬೇಕಾಕತ್ತಲ್ಲೇ ಸೆಕ್ಯೂರಿಟಿ ಕೆಲಸ ಅಂದ್ರೆ. ಡೇಕೊಬ್ಬ ಬೇರೆ ಅದನ್ನು ಬೆಳಿಗ್ಗೆ ಹೊತ್ನ್ಯಾಗ, ಸಂಜೆಗೆ ಮಾತ್ರ ನೀ ಹೋಗ್ಬೇಕಾಕತಿ. ಹಂಗೆ ಸೇರಿದ್ರೆ ಮತ್ತು ಕಸ್ತೂರಿ ಅತ್ತಿಗೆ ಮಗು ಇಲ್ಲೇನೂ ಗೊತ್ತಿಲ್ಲ, ರಾತ್ರಿ ಹೆಂಗೆ ಅವ್ರೊಬ್ಬರನ್ನ ಬಿಟ್ಟು ಹೋಗಿಲಿ? ಬೇಡ, ಅದು ನಿನಗೆ ಹೊಂದಾಣಿಕೆ ಆಗೋದಿಲ್ಲ. ಇದೊಂದು ಐತಿ. ಸದ್ಯಕ್ಕೆ ಇನ್ನೊಂದೆರಡು ಕೆಲಸ ನೋಡಾಕತ್ತೀನಿ, ಅವು ಇನ್ನೂ ಪಕ್ಕ ಆಗಿಲ್ಲಪ್ಪ, ನಾ ಹೆಂಗೆ ಮಾಡಲಿ? ಇವೆರಡು ಮಾತ್ರ ಈಗ ಸದ್ಯಕ್ಕೆ ಹೋಗ್ಬೋದು. ಮತ್ತು ಏನು ಮಾಡೋದೀಗ? ನಾನು ಅಕ್ಕಿ ಗೋಡೌನ್ಯಾಗ ಹೋಗ್ಯಂತವು ಕೆಲ್ಸಕ್ಕೆ. ಯಾಕಂದ್ರೆ ರಾತ್ರಿ ಪಾಪ ಕಸ್ತೂರಿನ ಒಬ್ಬಕಿನ ಬಿಟ್ಟು ಹೋದ್ರೆ ಆಕಿ ಹೆದರ್ತಾಳಿಪ್ಪ. ಮೊದಲ ಈ ಊರು ಅರೆದ್ದಕ್ಕಿಗೆ ಎಂದು ಇದ್ದು ಗೊತ್ತಿಲ್ಲ. ನಾನು ಅಕ್ಕಿ ಚೀಲನ ಹೊರ್ತೇನೆ, ಲಾರಿ ತುಂಬಿಸ್ತೇನೆ, ಹಮಾಲಿ ಕೆಲಸನ ಮಾಡ್ತೇನೆ. ಏನು ಅಲ್ಲಲ್ಲಿ ಗೆಳೆಯ, ನೀನು ಹೆಂಗೆ ಬಾಳೆ ಬದುಕಿದೆವ? ನಿಮ್ಮ ಅಪ್ಪಾರಿಷ್ಟು ದೊಡ್ಡ ಸೌಕಾರ, ಎಷ್ಟು ಏನು ಹೂವಿನ ಹಾಸಿಗೆ ಮೇಲೆ ನಡ್ದಂಗೆ ಅದೀಪ ನೀನು ಇಲ್ಲಿ ಹಮಾಲಿ ಕೆಲಸ ಅಂದ್ರೆ ನಿನ್ನ ಮನೆಯೊಳಗೆ 108 ಮಂದಿ ಆಳದಾರ ನೋಡಪ್ಪ. ಅದೆಲ್ಲ ಆಗಿ ಹೋಗಿದ್ದು, ಈಗ ಅದನ್ನು ನೆನಪು ಮಾಡ್ಕೋಕೂತ್ರು ಉಪಯೋಗಿಲ್ಲಲ್ಪ, ಹೌದಿಲ್ಲ? ಹೇಳಿ ಹೊತ್ತು ಬಂದಂಗೆ ಹೋಗ್ಬೇಕು. ಎಳ್ಳೆ ಮನುಷ್ಯ ಬುದ್ಧಿ ಕಲಿಸ್ತೈತಿ ನೋಡು. ಜೀವನ ಪಾಠ ಕಲಿಸಿದಷ್ಟು ಯಾವ ಗುರುಗಳು ಕಲಿಸಲ್ಲ, ಯಾವ ಜನನೂ ಕಲಿಸಲ್ಲ. ಜೀವನ ಭಾಳ ಪಾಠ ಕಲಿಸ್ತೈತಿ. ಏನು ಅದಕ್ಕೆ ಇರಲಿ, ಇದು ಒಂದು ನನ್ನ ಹಣೆ ಬರ್ದಾಗಿತ್ತ ಏನ, ಎಲ್ಲೇ ಒಂದು ಬತ್ತಲೆ ಮಾಡೋಣಂತ, ಅದಕ್ಕೇನಾಗೋದೈತಿ? ಅದೇನು ಕೆಟ್ಟಲ್ಲಪ್ಪ. ನನ್ನ ಪ್ರಕಾರ ಹೇಳ್ಬೇಕಂದ್ರೆ ನಾನು ನನ್ನ ಹೆಂಡತಿ ದುಡಿದು ಸಾಕಬೇಕು, ಅಕ್ಕಿ ನೆಮ್ಮದಿಯಾಗಿ ನನ್ನ ಜೊತೆಗೆ ಇರ್ಬೇಕು. ಈಗ ಅದಕ್ಕಷ್ಟೇ ನನಗೆ ಸ್ವಲ್ಪ ದಿನ ಬಿಟ್ಟು, ಒಂದು ವಾರ 20 ಬಿಟ್ಟು ಹೋಗಿ ನಮ್ಮಪ್ಪ ನಮ್ಮ ಹೂವು ಭೇಟಿ ಆಗ್ಬೇಕು. ಆಮೇಲೆ ಇನ್ನೊಂದು, ಭೇಟಿ ಆಗೋದಕ್ಕಿಂತ ಮುಂಚೆ ಒಂದು ಫೋನ್ ಹಚ್ಬೇಕಾಗೈತ್ಲೆ. ಒಂಚೂರು ನಿನ್ನ ಕಡೆ ಅದು ಫೋನ್ ಐತಲ್ಲ ನಿಮ್ಮ ಮನ್ಯಾಗ, ಅದರಲ್ಲೇ ಒಂದು ಫೋನ್ ಹಚ್ಕೊಡ್ಲೆ ನಮ್ಮ ಮನೆಗೆ. ಫೋನ್ ಹಚ್ಚಿ, ನಾವು ಮನೆ ಬಿಟ್ಟು ಬಂದೇವಿ, ನಮ್ಮನ್ನು ಹುಡುಕೋ ಪ್ರಯತ್ನ ಮಾಡಬೇಡ್ರಿ, ನಾವು ಬೇಕಂದಾಗ ಬರ್ತೀವಿ, ನಾ ಸದ್ಯಕ್ಕಂತೂ ಇನ್ನೊಂದು ಲಗ್ನ ಆಗಕ್ಕೆ ಒಲ್ಲೆ ಅಂತ ಹೇಳ್ಬಿಡ್ತೇನೆ. ಅದಕ್ಕೆ
ಲೇ ಹುಚ್ಚ, ಆ ಕೆಲಸ ಮಾಡಿಗಿಡಿ ಮತ್ತು ನೀನು ನನ್ನ ನಂಬರಲ್ಲಿ ಹೋಗುದಿಲ್ಲ ಅನ್ಲೇ ಗೊತ್ತಾಡಿಸ್ತಾರ. ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಏನು ಸಿಗುದು ತಡಾಕತ್ತಂತ ಮಾಡಿ ಏನು. ಅದು ಅಲ್ಲದೆ ಅದ ನಂಬರ್ಗೆ ಹೊಳ್ಳೆ ಹಚ್ಚಿದ ನಾ ಮಾತಾಡ್ತೇನಿಲ್ಲ, ಅವಾಗ ಗೊತ್ತಾಗತ್ತಿಲ್ಲ. ಅದು ತಟ್ಟಿಗೆ ಹೋಲಿ. ಈಗ ಫೋನ್ಯಾಗ ಮಾತಾಡಿದ್ರೆ ಅವ್ರಿಗೆ ಒಂಥರ ಇದಾಗಂಗಿಲ್ಲ ಅನ್ಲೇ. ಏನಪ್ಪ ನೋಡು, ನಿನಗೆ ಹೆಂಗೆ ಅನ್ಸತ್ತೆ ಹಂಗೆ ಮಾಡಿ. ಬೇಕಾರೆ ಏನು ಮಾಡ್ತೀನಿ ನೋಡಪ್ಪ. ಹಂಗಾರ ಒಂದು ವಾರ 20 ಫೋನ್ ಹಚ್ಚೋದು ಬೇಡ, ಸುಮ್ಮನೆ ಇದ್ಬಿಡ್ತೇನೆ ಆಗಿದ್ದಲ್ಲಿ. ಹೌದಿಲ್ಲ? ಅದನ್ನ ಹೇಳಿದ್ ನಾವು. ನಡಿ ಹಂಗಾರೆ ಮಾರ್ಕೆಟಿಗೆ ಹೋಗಿ ಬರೋಣ ಅಂತ. ಹೋಗಿ ಪ್ಯಾಟ್ಗೆ ಅದೇನೋ ತೊಗೋಬೇಕಂದಿಲ್ಲ, ಮತ್ತು ಕಟ್ಟಿಗೆ ದಬರಿ ಅವೇನೇನು ತೊಗೋಬೇಕಂದಿಲ್ಲ, ಅವೆಲ್ಲ ತೊಗೊಂಬರೋಣ ಅಂತ. ನಡಿ ಹಂಗೆ ನಾಷ್ಟಾಕ ಉಪ್ಪಿಟ್ಟು ಮಾಡಿ ಕಳ್ಸಾಳ ನಮ್ಮವ್ವ. ಗಟ್ಟಿನ ಕೆನೆ ಮೊಸರು ಇತ್ತು ತೊಗೊಂಬಂದೇನಿ, ತಿನ್ಬರ್ರಿ. ಉಪ್ಪಿಟ್ಟು ತಿಂದು ಮೊಸರು ಗಿಸ್ರು ತಿಂದು ಎಲ್ಲ ಆಗಿಂದ ಹೋಗಿ ಮನೆಗೆ ಏನು ಬೇಕು ಅವ್ನು ಸಂತಿ ಒಟ್ಟು 1 ಕಿಲೋ ದಬರಿ ಗಿಬ್ರಿ ಎಲ್ಲ ತೊಗೊಂಡು ಬರೋಣ ಅಂತ. ಹಂಗೆ ಕೈಯಾಗ ಒಂದಿವ್ಸ ರೊಕ್ಕ ಅದಾವ ಇಲ್ಲಿ ಖರ್ಚಿಗೆ ಸದ್ಯದ ಮಟ್ಟಿಗೆ. ಅದಾವ ಹಂಗೆ ಅದಾವು. ಮತ್ತು ಮುಂದಾದ್ರ ಜೀವನಕ್ಕೆ ಬೇಕಲ್ಲಪ್ಪ, ಅದಕ್ಕೆ. ಆಯ್ತು ಬಾ ತಂದೆ, ಬಾ ಹೋಗ ನಡಿ. ಒಯ್ನಿಯವ್ರ ಬರ್ರಿ, ನಾಷ್ಟ ಮಾಡಿಬ್ರಿ ನೀವು. ಅಣ್ಣ, ನಮ್ಮಿಂದ ನಿಮಗೆ ಭಾಳ ತೊಂದರೆ. ಪಾಪ ಯಾವ ಜಲಮ್ದಾಗ ನನ್ನ ಅಣ್ಣ ಆಗಿದ್ದೀರ ತಮ್ಮಾಗಿದ್ದೀರ ಗೊತ್ತಿಲ್ಲ, ಈ ಜಲಮ್ದಾಗ ನನಗೆ ಇಷ್ಟು ಸಹಾಯ ಮಾಡಕತ್ತೀರಿ. ಅಯ್ಯೋ, ನಾ ಅದೇ ಮೊನ್ನೆ ಹೇಳಲಿಲ್ಲ ನನಗೆ ತಂಗಿಲ್ವಾ, ನೀನ ನನ್ನ ತಂಗಿದ್ದಂಗೆ. ಆದರೂ ಇವ ನನಗೆ ದೋಸ್ತ ಅಂದಮೇಲೆ ದೋಸ್ತು ನಿಂತು ವೈನಿನ ಹಾಕ್ಕಾರ ಅಂತೇಳಿ ವೈನಿ ಅಂತ ಕರೆಯಾಕತ್ತೇನೆ. ಹೇಳ್ಬೇಕಂದ್ರೆ ವಯಸ್ಸಿನಾಗ ನೀ ನನ್ನ ತಂಗಿನವಾ, ಬಾ. ನನ್ನ ತಂಗಿದ್ರು ನಾ ಈ ಟೈಮ್ನಾಗ ನಾನು ಹಿಂಗೆ ಸಹಾಯ ಮಾಡ್ತಿದ್ನಪ್ಪ, ಏನು ಇದಕ್ಕೆ ಜಾಸ್ತಿ ಮಾಡ್ತಿದ್ನೇ ಏನ. ಈಗ ನಾ ಮಾಡೋದು ಏನೂ ಅಲ್ಲೇ ಅಲ್ಲ ಹೇಳ್ಬೇಕಂದ್ರೆ. ಒಂದು ಟೈಮ್ನಾಗ ನನ್ನ ದೋಸ್ತ ಅದಾನಲ್ಲಿ ಸಾಲಿಗೆ ಓದಾಕ ನನಗೆ ರೊಕ್ಕ ಕೊಟ್ಟು ಭಾಳ ಸಹಾಯ ಮಾಡ್ಯಾನ. ಅಂದಲ್ಲೇ ನಾನು ಇವತ್ತು ಒಂದು ಚಲೋ ಕೆಲಸದಾಗದೀನಿ. ಈ ನನ್ನ ಮಗ ಓದಂದ್ರೆ ತೆಲಿಗೆ 4 ಅಕ್ಷರ ಹತ್ತಲಿಲ್ಲ, ಇಲ್ಲಾಂದ್ರೆ ಇವನು ಯಾವ್ದಾರ ಒಂದು ನೌಕರಿ ತೊಗೊಂಡಿರ್ತಿದ್ದ. ಏನು ಮಾಡ್ಬೇಕು? ಹಿಂಗೆ ನೋಡ್ರಿ, ಹಲ್ಲಿದ್ದರಿಗೆ ಕಡ್ಲಿಲ್ಲ, ಕಡ್ಲಿದ್ದರಿಗೆ ಹಲ್ಲಿಲ್ಲ ಅಂತೇಳಿ ಈಡೇ ರೊಕ್ಕಿದ್ದು ಓದಿಸ್ತೇವಪ್ಪ ಅಂದ್ರೆ ಓದಾಕ ಹುಡುಗರಿಗೆ ಮನಸ್ಸಿರಂಗಿಲ್ಲ. ನಮ್ಮಂತರಿಗೆ ಓದ್ಬೇಕಂತ ಕನಸು ಆಸೆ ಜಗ್ಗಿರ್ತೈತಿ, ಆದ್ರೆ ರೊಕ್ಕ ಇರಂಗಿಲ್ಲ ಅಷ್ಟೇ, ಮತ್ತೇನಿಲ್ಲ. ಬರ್ರಿ ನಾಷ್ಟ ಮಾಡಿ ಬರ್ರಿ, ಹೊತ್ತದ. ಆದರೂ ನಿನ್ನ ಮೆಚ್ಕೋಬೇಕು. ಕೈ ಹಿಡ್ದಕ್ಕಿನ್ ಕಟ್ಕೊಂಡಕ್ಕಿನ್ ಯಾವತ್ತು ಕೈ ಬಿಡಬಾರ್ದು ಅನ್ನೋದು ಒಂದು ಒಳ್ಳೆಯ ಒಂದು ನೀತಿ ನೀ ಇದು ಮಾಡ್ತಿ ಬಿಡಲಿ. ಕರೆನ ನಿಂಗೆ ಅನ್ಸಂಗಿಲ್ಲ ಹೆಂಡತಿ ಸಲುವಾಗಿ ತಂದೆ ತಾಯಿನ ದೂರ ಮಾಡ್ಕೊಂಡೆ ಅಂತೇಳಿ? ಹೆಂಡತಿ ಸಲುವಾಗಿ ತಂದೆ ತಾಯಿನ ದೂರ ಮಾಡ್ಕೊಂಡೆ ಅಂತ ವಿಚಾರ ಮಾಡಿದ್ರೆ, ಆಕಿ ನನ್ನ ಸಲುವಾಗಿ ಮದುವೆ ಮಾಡ್ಕೊಂಡು ಅವ್ರ ಅಪ್ಪ ಅವರನ್ನು ಬಿಟ್ಟು ನನ್ನಂತೇಳಿ ಬಂದಿರ್ತಾಳಲ್ಲಿ. ಇಷ್ಟು ವರ್ಷಕ್ಕೆ ನನ್ನ ಜೊತೆಗೆ ಜೀವನ ಮಾಡ್ಯಾಳ. ನಾವು ಒಂದು ವಾರ ಒಪ್ಪತ್ತು ತಡಿ ವಿಚಾರ ಮಾಡೋನ್ ಮುಂದೆ ಏನು ಮಾಡ್ಬೇಕಂತ ಅನ್ನಕತ್ತೀನಿ ಅಷ್ಟೇ. ನಾ ಏನು ನಮ್ಮಪ್ಪ ನಮ್ಮವ್ನು ಇನ್ನೂ ಬಿಟ್ಕೊಟ್ಟೇನು ಬಂದಿಲ್ಲ. ನಮ್ಮ ಮನೆಗೆ ಬಂದು ನನ್ನ ಮನಿನ ತನ್ನ ಮನೆಯೇ ಮಾಡ್ಕೊಂಡು ಅದಾಳಕ್ಕೆ. ಈ ವಿಚಾರಕ್ಕೆ ನೋಡಿದ್ರೆ ಹೆಣ್ಮಕ್ಳು ಮತ್ತು ಭಾಳ ತ್ಯಾಗ ಮಾಡೋದು ಹೇಳ್ಬೇಕಂದ್ರೆ. ನಾವೇನು ಗಂಡು ಮಕ್ಳು ಇದ್ದಲ್ಲೇ ಇರ್ತೀವಿ, ನಮ್ಮ ಮನ್ಯಾಗ ನಾವು ಇರ್ತೀವಿ. ಹೌದಿಲ್ಲ? ಹೋಲ್ಬಿಡ, ಬಾ ನಾಷ್ಟ ಮಾಡು, ಬಾ ನಾಷ್ಟ ಮಾಡು ಬಾ. ನೋಡ್ರಿ, ನನ್ನ ಮಗ ಅಂತಾವಲ್ಲ. ಅವ್ನು ಯಾವತ್ತು ತಂದೆ ತಾಯಿ ಬಗ್ಗೆ ವಿಚಾರ ಮಾಡ್ಲಾರ್ದಂಗೆ ಈ ನಮ್ಮನಿ ಅದು ಹೆಂತಿನ ನಿನ್ನ ಮನೆ ಬಂದಕ್ಕಿನ್ನ ಬೆನ್ನತ್ಕೊಂಡು ಮನೆ ಬಿಟ್ಟು ಅಂತರೂ ಹೋಗಕ್ಕೆ ಸಾಧ್ಯನೇ ಇಲ್ಲ. ಅವಂಗ ಹೆಂತಿಕ್ಕಿಂತ ತಂದೆ ತಾಯಿ ಮೇ ಪ್ರೀತಿ ಇದ್ದಿದ್ದಕ್ಕೆ ಮದುವೆಗೆ ಒಪ್ಕೊಂಡಾನ. ಸುಮ್ಮನೆ ಬಾಯಿಗೆ ಬಂದಂಗೆ ಇಲ್ಲ ಬಾರ್ದು ಹೇಳಬೇಡ್ರಿ. ನನ್ನ ಮಗ ಎಲ್ಲದನ ಎಲ್ಲಿ ಮುಚ್ಚಿಟ್ಟಿರಿ ಹೇಳ್ರಿ. ಅಲ್ಲ ಬಿಗ್ರ, ನೀವು ಹೇಳುದು ನೋಡಿದ್ರೆ ಅಲ್ಲ ಏನು ಕೋಳೇನ್ರಿ ಮುಚ್ಚಿಡಕ್ಕೆ? ನಿಮ್ಗೆ ಗೊತ್ತಪ್ಪ, ನೀವ ಅಂತೀರಿ ಇರವಲ್ಲ ಅಂತೇಳಿ. ಏನು ಹೊಡೆದು ಬಡದು ಇಟ್ಕೊಳಕತ್ತೇನ್ರಿ? ನೀವ ಹೇಳ್ರಿ ನೋಡೋಣ. ಅಲ್ಲ, ಅಯ್ಯೋ ದೇವ್ರೆ, ಎಲ್ಲಿ ಹೋದ್ನಯ್ಯವ್ವ ನನ್ನ ಮಗ ಸುಸಿ ಬರೋ ಹೊತ್ನಾಗ ಯಾರಾರ ಏನಾರ ಮಾಡಿದ್ರ ಏನಯ್ಯವ್ವ? ನಾ ಏನು ಮಾಡ್ಲಿಗ? ಎಲ್ಲಂತ ಹುಡುಕ್ಲಯ್ಯವ್ವ, ನಾನು ಏನು ಮಾಡಲಿ? ನನಗೆ ಯಾಕೆ ಹಿಂಗೆ ಕಾಡ್ತಾವಯ್ಯವ್ವ ಎಲ್ಲ? ಸಮಾಧಾನ ಮಾಡ್ಕೊ. ನನ್ನ ಮಗನ ಹೆಂಗೆ ಹೊರಗೆ ತರ್ಬೇಕಂತ ನನಗೆ ಗೊತ್ತೈತಿ. ಯಾರೇನು ಮಸ್ಲತ್ ಮಾಡಿ ಈ ಮದ್ವೆ ತಪ್ಸಾಕ್ ನೋಡಿದ್ರು ನಾ ಏನು ಬಗ್ಗು ಮಗ ಅಲ್ಲ. ನನಗೆ ಗೊತ್ತೈತಿ ನನ್ನ ಮಗನ ಹೆಂಗೆ ಹುಡುಕಿಸ್ಬೇಕಂತೇಳಿ. ನನಗೆ ಯಾಕೆ ಇವ್ರ ಮ್ಯಾಗ ಅನುಮಾನ. ಇವ್ರು ನೋಡಿದ್ರೆ ತೆಗೆದಿಟ್ಟಿಲ್ಲ, ನನ್ನ ಮಗನ ಎಲ್ಲಿ ಕಳಿಸಿಲ್ಲ ಅಂತ ಹೇಳ್ತಾರ. ಅಲ್ಲ, ಮನೆಗೆ ಮಗಳು ಬಂದಿಲ್ಲ ಅಂದ್ರು ಇವ್ರು ಇಷ್ಟು ಆರಾಮ್ ಕುಂತಾರಂದ್ರೆ ವಿಚಾರ ಮಾಡ್ರಿ. ಅಕ್ಕಾರ, ನಿಮ್ಮ ಮುಂದೆ ಹೇಳಕ್ಕೆ ಏನೈತಿ? ನಾ ಎಲ್ಲ ಆರಾಮ್ ಕುಂತೇನೆ. ನಿನ್ನೆಯಿಂದ ಹೊಟ್ಟೆ ಕೂಳಿಲ್ದಂಗೆ ಕಣ್ಣ ನೀರು ಹಾಕ್ಕೊಂತ ಕುಂತೇನೆ ನಾನು. ಒಂದು ಹೇಳ್ತಿ, ನಿಮಗೇನು ಗೊತ್ತೈತಿ? ನನ್ನ ಮಗನ ಕೇಳ್ರಿ, ನನ್ನ ಸಸಿ ಕೇಳ್ರಿ. ನಾನು ಬೇಕಾರೆ ನಿನ್ನೆಯಿಂದ ನನ್ನ ಜೀವ ತುಡಿಲಾರ್ದಕ್ಕೆ, ಸಮಾಧಾನ ಆಗ್ಲಾರ್ದಕ್ಕೆ ಫೋನ್ ಹಚ್ಚಿ ಬರತ್ತಾರ ಅಂದ್ಗುಟ್ಲೆ ಮನಸ್ಸು ಒಂಚೂರು ಸಮಾಧಾನ ಆಯ್ತು. ರಾತ್ರಿ ಆಗತ್ಲೆ ಇನ್ನೂ ಬರಲೇ ಇಲ್ಲಲ್ಲ ಅಂತೇಳಿ ಫೋನ್ ಹಚ್ಚೇನಂದ್ರೆ ಫೋನ್ ಇಲ್ವಾ? ಏನು ಟಪಾಲ್ ಹಾಕಕ್ಕತ್ತೆ 8 ದಿನಕ್ಕೆ ಮುಡ್ತೈತಿ. ನಾ ಹೆಂಗೆ ವಿಚಾರ ತಿಳ್ಕೊಲೇವ ಅಂತ ನಾ ಒದ್ದಾಡಿ ನಾಳೆ ಎಷ್ಟೊತ್ತಿದ್ರು ಇವ್ರು ಯಾರನ್ನಾರ ಕಳ್ಸೋ ಇದ್ದೆ ನಾನು. ಒಬ್ಬ ಹೆತ್ತ ತಾಯಿಯಾಗಿ ಇನ್ನೊಂದು ಹೆತ್ತ ತಾಯಿ ಸಂಕಟ ನಾನು ಅರ್ಥ ಮಾಡ್ಕೊತೀನಿ. ಆದ್ರೆ ಕರೆನ ಏನಾರ ನೀವು ನನ್ನ ಮಗನ ಮುಚ್ಚಿಟ್ಟಿದ್ರೆ, ನನ್ನ ಮಗ ಏನಾರ ಬುದ್ಧಿ ಹೇಳಿ ಅತ್ತಾಗಾರ ಕಳಿಸಿದ್ರಿ ಅಂದ್ರೆ ನಾ ಮಾತ್ರ ನಿಮ್ಮನ್ನು ಯಾವತ್ತೂ ಕ್ಷಮಿಸೋದಿಲ್ಲ. ಆಗಲಿ, ಮ್ಯಾಗೊಬ್ಬ ಪರಮಾತ್ಮ ಅಂತ ಅದಾನಲ್ಲ ದೇವ್ರ, ಆ ದೇವ್ರೆಲ್ಲ ನೋಡ್ತಿರ್ತಾನ. ತಪ್ಪು ಒಬ್ಬ ಅವಂಗ ಗೊತ್ತು. ಇದ್ರಾಗ ನಮ್ಮ ಕೈವಾಡಿ ಏನೂ ಇಲ್ರಿ, ಏನೂ ಇಲ್ಲ. ನನ್ನ ಮಗನ ಹಣಿ ಇದ್ರಾಗ ಏನೂ ನನಗೆ ಗೊತ್ತಿಲ್ಲ. ಅಯ್ಯೋ ಹೋಗ್ಲಿ ಬಿಡ್ರಿ, ಅದಕ್ಕೆ ಯಾಕೆ ಹಣಿ ಇಡ್ತೀನಿ? ನಾನು ನಿಮ್ಮನ್ನು ನಂಬ್ತೀನಿ. ಅಯ್ಯೋ ದೇವ್ರೆ, ಎಲ್ಲಿ ಹೋದ್ನೋ ಏನೋ ನನ್ನ ಮಗ, ಒಂದು ಗೊತ್ತಾಗಲ್ತಲ್ಲ.
ನೀವೆಲ್ಲ ದೊಡ್ಡ ದೊಡ್ಡವ್ರು ಮಾತಾಡತ್ತೀರಿ, ಸಣ್ಣವ್ ನಂದೇನು ಕೆಲಸ ಇಲ್ಲ ಇದ್ರಾಗ. ಆದರೂ ಒಂದು ಮಾತು ಹೇಳ್ತೀನಿ, ನನಗೆ ಯಾಕೋ ಮಾವರಿಗೆ ಇಷ್ಟ ಇಲ್ಲದ ಲಗ್ನ ಮಾಡಕತ್ತೀರಲ್ಲ ಎರಡನೇದು, ಅದಕ್ಕೆ ಮನ್ಸಿಗೆ ನೋವು ಮಾಡ್ಕೊಂಡು ಎಲ್ಲಿ ಹೇಳ್ದಂಗೆ ಹೆಂಡತಿ ಕರ್ಕೊಂಡು ದೂರ ಹೋಗ್ಯಾರನ ಅಂತೇನ. ಇಲ್ಲ, ನನ್ನ ಮಗ ಹಂಗೆ ಮಾಡಕ್ಕೆ ಸಾಧ್ಯನೇ ಇಲ್ಲ. ಸಾಧ್ಯ ಇಲ್ಲ ಅಂದ್ರೆ ಇಲ್ಲ. ನನ್ನ ಮಗನ ಹೆಂಗೆ ಪತ್ತೆ ಹಚ್ಚಿಸ್ಬೇಕು ಹುಡುಕ್ಬೇಕಂತ ನನಗೆ ಗೊತ್ತೈತಿ. ಎಲ್ಲ ನಿಮ್ಮ ಮಗಳದ ಮಸ್ಲತ್ತ ಏನೋ ನಾಟಕ ಮಾಡಿ ಎಲ್ಲೇ ಕರ್ಕೊಂಡು ಹೋಗ್ಯಾಳ. ಮಾಯಾಂಗಿನಿ ಮಾಡ್ದಂಗೆ ಮಾಡಕತ್ತಾಳ. ಮಾಡಲಿ ಏನೋ ಆಗೈತೆ ನನ್ನ ಮಗ, ಏನೋ ಮಾಡ್ಯಾರ. ಏನಾರ ವಿಚಾರ ಗೊತ್ತಾದ್ರೆ ಒಂದು ಈಟ್ ನಮ್ಮನಿಗೆ ಸುದ್ದಿ ಮುಟ್ಟಿಸ್ರಿ. ನಮಗೇನಾರ ಗೊತ್ತಾದ್ರೆ ನಾನು ನಿಮ್ಗೆ ಹೇಳ್ತೇನಂತ. ಅಯ್ಯೋ ದೇವ್ರೆ, ನಮಗೆ ಯಾವತ್ತೂ ಇಷ್ಟು ರೊಕ್ಕ ಹಣ ಆಸ್ತಿ ಇದ್ರು ಈ ನರ್ಕನ ತಪ್ಪಲಿಲ್ಲಲ್ಲ ಯವ್ವ. ಏನು ಮಾಡ್ಬೇಕಾತಿ? ಯಾವ್ದು ಕರೆ ಯಾವ್ದು ಸುಳ್ಳು, ಎಲ್ಲಿ ಹೋಗಿದ್ದ ನೀವು ಅಂತ ನಾನು. ಥೋ ಎಲ್ಲಿ ಹೋಗಿರ್ಬೋದು ಹಂಗಾರ? ಎಲ್ಲ ಈ ಊರು ಬಿಡಾಡಿದಾಳೆ ಈಕಿ ಕಸ್ತೂರಿ. ಈಕಿದ ಏನ ಮಸ್ಲತ್ತ, ಈಕಿದ ಕುಮ್ಮಕ್ಕ. ತಾಯಿ ಮಗನ ನಗಲ್ಸಿ ಕರ್ಕೊಂಡು ಹೋಗ್ಯಾಳ ನೋಡಿ ಹಡಿಬಿಟ್ಟು. ಯಾಕೆ ಕರ್ಕೊಂಡು ಹೋಗ್ಬೇಕಿತ್ತ? ಆ ಹುಡುಗನ ಎತ್ತಾಗ ಕರ್ಕೊಂಡು ಹೋಗ್ಯಾಳ ಆಕಿ. ಎಲ್ಲಿ ಹೋಗಿರ್ಬೇಕು ಇವ್ರಿಬ್ರು ಹಂಗಾರ? ಏನು ಮೊದಲಿರ್ತ ಏನಾರ ಯೋಚನೆ ಮಾಡಿದ್ರೆ ಏನಪ್ಪ? ಅತ್ತಿಯರ ಆಕಿ ಅವನಾರ ಕರ್ಕೊಂಡು ಹೋಗಿಲ್ರಿ, ತನ್ನ ಗಂಡನ ತಾ ಕರ್ಕೊಂಡು ಹೋಗ್ಯಾಳ್ರಿ. ನೀವು ಬಾಯಿಗೆ ಬಂದಾಗ ಮಾತಾಡೋದು ಬಿಡ್ರಿ. ಫಸ್ಟ್ ಏನೋ ಒಬ್ರು ಕಷ್ಟನ ಅರ್ಥ ಮಾಡ್ಕೊಳ್ಳೋದು ಕಲೀರಿ. ಕುಣ್ಯಾಗ ಹೋಗಕ್ಕೆ ಬಂದ್ರು ಇನ್ನೂ ಬುದ್ಧಿ ಬರಲಿಲ್ಲಲ್ಲ ನಿಮ್ಗೆ. ಶಾಂತ, ಯಾಕ ಬಾಯಿಗೆ ಬಂದಾಗ ಮಾತಾಡ್ತೀಯಲ್ಲ ಮೌಗ? ಮತ್ತಿನೇನ್ರಿ? ಮತ್ತಿನೇನು ಅಲ್ಲ, ಒಂದ್ ವೇಳೆ ಹೇಳಿ ಕರ್ಕೊಂಡು ಹೋಗ್ಯಾಳ ಅಂತೇಳಿ ಇಟ್ಕೋರಿ. ಮತ್ತೆ ತನ್ನ ಸಂಸಾರ ಉಳಿಸ್ಕೋಬೇಕ ಏನಾದ್ರು ಹಾರ್ಗೆಡಿಸ್ಬೇಕಾಕೆ? ಯಾ ಹೆಣ್ಮಕ್ಳು ಮಾಡೋದಿಲ್ಲ? ಹೆಂಡತಿ ಮಾತು ಕೇಳೋರು, ಹೆಂಡತಿ ಮ್ಯಾಗ ಪ್ರೀತಿ ಇರೋರು ಹೆಂಡತಿ ಮಾತು ಕೇಳ್ತಾರ. ಆಕಿ ಮನ್ಸಿಗೆ ನೋವಾಗ್ಲಂಗ ನಡ್ಕೊಂತಾರ. ನಿಮ್ಮಂತಾರ ಹೆಂಡತಿ ಬೇಡಾದವ್ರು ಮಾಡೋದು ಇಂಥ ಕೆಲಸ. ಎಲ್ಲರ ಒಂದು ಬತ್ತಲ್ ಚಂದಿದ್ರೆ ಅಷ್ಟೇ ಸಾಕು. ಒಂದು ವೇಳೆ ಏನಾರ ಕೆಟ್ಟದ್ದಾಗಿತ್ತಂದ್ರೆ ಯವ್ವ ನಾ ಏನು ಮಾಡಲಿವ ಯವ್ವ, ಏನಂತ ಮಾಡಲಿ ಯವ್ವ? ತ್ರಾಸ ತೊಗೊಬಾರ್ದಡಿವಿ. ಈಗ ಎಲ್ಲಿ ಹೋಗ್ಯಾರ ಅಂತೇಳಿ ಪತ್ತೆ ಹಚ್ಚಕಂತ್ರು ಈಗ ಸದ್ಯಕ್ಕೆ ಆಗೋದಿಲ್ಲ. ನೋಡಂತಡಿ, ಹೆಂಗಾರ ಮಾಡಿ ಏನಾರ ಸುಳಿ ಗೊತ್ತಾಕತ್ತ ನೋಡಂತಡಿ. ಮಾವರು ಕಾಣವಲ್ರ ಅಂತಂದೇಳಿ ಅನ್ನಕತ್ತಾರಲ್ಲ ಅವ್ರು. ಕಸ್ತೂರಿ ಜೊತೆಗೆ ಮಾವಾರ ಅದಾರ ಅಂದ್ಮೇಲೆ ಯಾಕೆ ಹೆದರ್ತಿ? ಇಬ್ರು ಕೂಡ ಎಲ್ಲಾರು ಹೋಗಿರ್ಬೇಕು. ನನಗೆ ಅನ್ಸುಮೆಟ್ಟಿಗೆ ನಾ ಹೇಳಿದ್ನೆಲ್ಲ ಮಾವರಿಗೆ ಮದುವೆ ಇಷ್ಟ ಇಲ್ಲ ಅಂತೇಳಿ ಅವರೇ ಎಲ್ಲಿ ಹೆಂಡತಿ ಕರ್ಕೊಂಡು ಸುಮ್ಮನೆ ಬೇಡ ಇಲ್ಲಿದ್ರೆ ಕಿರಿಕಿರಿ ಮಾಡ್ತಾರೆ ಅಂತೇಳಿ ಎಲ್ಲೇ ದೂರ ಹೋಗ್ಯಾರ ಅವ್ರು ಅಷ್ಟೇ. ಬರ್ತಾರೆ, ಸ್ವಲ್ಪ ದಿನ ಬಿಟ್ಟು ಬರ್ತಾರೆ. ಈಗ ಸದ್ಯಕ್ಕೆ ಈ ಮದುವೆಯಿಂದ ತಪ್ಪಿಸ್ಕೊಳಕ್ಕೆ ಇರೋದು ಇದೋ ಒಂದ ದಾರಿ ಅಂತ ಏನಾರ ಅಲ್ಲಿ ಹೋಗ್ಯಾರ ಏನಪ್ಪ. ಏನಪ್ಪ ಯಪ್ಪ ಒಂದು ಗೊತ್ತಾಗವಲ್ತು. ದೇವ್ರೆ, ನನ್ನ ಮಗಳ ಕಸ್ತೂರಿ ಒಬ್ಬ ಕಣ್ಣಿ ಕಂಡ್ರಷ್ಟೇ ಸಾಕು. ಇಬ್ರು ಗಂಡ ಹೆಂಡತಿ ನೆಮ್ಮದಿಯಾಗಿದ್ರೆ ಅಷ್ಟೇ ಸಾಕಯ್ಯವ್ವ. ಬಿಡ ನೀರ ಅದ ಉಪ್ಪು ನೀರಲ್ಲ ಹಾಕಿ ಉರಿದೈತಿ. ಅಪ್ಪಾಜಿ ಹೆಂಗೈತಿ? ಸುಮ್ ಕುಂದ್ರ ಅಷ್ಟೇ. ಹೊರಗಂತ